ನಮಸ್ಕಾರ ಕರ್ನಾಟಕ ಜನತೆಗೆ. ನೋಡಿ ಇವತ್ತು ಎಗ್ ಬಿರಿಯಾನಿ ಮಾಡೋಣ. ಎಲ್ಲ ಹಚ್ಕೊಂಡ್ಬಿಟ್ಟು ಗೆರ್ರ ಅಂತ ಮಿಕ್ಸರ್ನ ತಿರುಗಿಸ್ಬಿಟ್ಟು ಹಂಗೆ ನಾವು ಹಚ್ಚ ಹಸಿರಾದಂಥ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಳಗಡೆ ಮೊಟ್ಟೆ ಮೊಟ್ಟೆನ ಕುದಿಸ್ತಾ ಇತ್ತು. ಒಗ್ಗರಣೆ ಮಾಡ್ತಾ ಇದ್ರೆ ಹಾಗೆ ನಮಗೆ ಘಮ 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 ಅಂತ ಹೊಡಿತಾ ಇತ್ತು. ನೋಡಿದ್ರೆ ಈಗಾಗಲೇ ತಿನ್ಬಿಡೋಣ ಅಂತ ಹೇಳ್ಬಿಟ್ಟೆ. ನಮ್ಮ ರಮೇಣ್ಣವ್ರು ಲೇಟ್ ಮಾಡಿದ್ರು, ಸ್ವಲ್ಪ ಲೇಟಾಗಿ ನಮಗೆ ಸಿಕ್ತು. ಸೊ ಹಾಗೆ ನನ್ನ ಕೈ ಆಡಿಸಿ ನೋಡಿ ಟೊಮೆಟೊನ ಹಾಕ್ತಾ ಇದ್ದಂಗೆ ಒಳ್ಳೆ ಒಂಥರ ಸುಗಂಧ ನೋಡಿ. ನಮ್ಮ ಬಾಲ್ ಅವರು ಮೊಟ್ಟೆನ ಬಿಚ್ತಾ ನಾವು ನೋಡಿ ಏನು ಮಾಡ್ತಿದ್ದೀರ ಅಂತ ಒಂದು 4 ಪೋಸನ್ನು ಕೊಟ್ಬಿಟ್ಟು ಸೊ ಹಾಗೆ ಬಾಲ ಬಿಡಿಸ್ತಾ ಇದ್ದ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಆವಾಗಲೇ ನಮ್ದು ಎಗ್ ಬಿರಿಯಾನಿ ರೆಡಿ ಆಗ್ತಾ ಇದೆ ನೋಡಿ. ಕುದೀತಾ ಇರೋದನ್ನ ಸ್ಮೆಲ್ ಹಾಗೆ ನೋಡಿದ್ರೆ ಯಾವಾಗ ತಿನ್ನಬೇಕು ಅನಿಸ್ತಾ ಇದೆ ನಮಗೆ. ಸೊ ಹಾಗೆ ಒಂಚೂರು ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಬಾಲ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದ, ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಸೊ ಎಗ್ ಬಿರಿಯಾನಿನ ಪಲಾವ್ ಅಂದ್ಬಿಟ್ಟು ಅದನ್ನೇ ನಾವು ಸ್ವಲ್ಪ ಬ್ಯಾಚುಲರ್ ಎಗ್ ಬಿರಿಯಾನಿ ಸೈಡ್ಸ್ಗೆ ನಮಗೆ ಬೇಕಲ್ಲ ಅಂತ ಮಿರ್ಚಿಯನ್ನು ಕಟ್ ಮಾಡ್ಕೊಂಡ್ಬಿಟ್ವಿ. ಸೊ ಆವಾಗಲೇ ನಮ್ಮ ಕುಕ್ಕರ್ ಸೀಟಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣವೇ ಮಿರ್ಚಿನ ಎಣ್ಣೆಯಲ್ಲಿ ಬಿಡ್ತಾ ಇದ್ದಂಗೆ ಬಾಯಲ್ಲಿ ಒಂದು ನೀರೇ ಬಂದುಬಿಡ್ತು. ಸೊ ಅದನ್ನು ಹಾಗೆ ಟೇಸ್ಟ್ ಮಾಡೋಣ ಅಂತ ನೋಡಿದ್ವಿ. ಸೊ ಅಷ್ಟರಲ್ಲಿ ನಮ್ಮ ರೈಸ್ ಆಯಿತು. ರೈಸ್ನ ನೋಡಿ ಯಾವ ಥರ ಹಾಕ್ತೀವಿ, ಒಂಥರ ಚೆನ್ನಾಗಿದೆ ಅಲ್ವಾ. ನೋಡಿದ್ರೆ ಬಾಯಲ್ಲಿ ನೀರೇ ಬರ್ತಾ ಇದೆ. ಸೊ ನೋಡಿ ನಾವು ಎಗ್ಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಸೈಡ್ಸನ್ನು ಮಾಡ್ಕೊಂಡ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಸ್ಟಾರ್ಟ್ ಮಾಡ್ತಿದ್ದಾಗೆ ನಮ್ಮ ಬಾಲನ್ನು ಸ್ಟಾರ್ಟ್ ಆಗಿಬಿಡ್ತು. ಏನಂತ ಅಂದರೆ ನೋಡಿ ಹೆಂಗೆ ತಿಂತಾನೆ ಲಿಂಬೆಹಣ್ಣು ಅಷ್ಟೇ.